ಪ್ರಿಯಾ ಅಂದಂಗೆ ನಿನ್ನ ಹೇರ್ ಸ್ಟೈಲ್ ನಂಗೆ ಭಾಳ ಲೈಕ್ ಆಗ್ತೈತೆ ನೋಡ. ಹೈ ಪೋನಿ ಹಾಕಿರ್ತಿ ಮಸ್ತ್ ಕಾಂತಿ ನೋಡ. ನಿಂಗೆ ನೀ ಸ್ಲಿಮ್ ಆಗಿ ಮೇಂಟೈನ್ ಮಾಡಿ, ಸೊ ನಿಂಗೆಲ್ಲ ಥರ ಡ್ರೆಸ್ಸು ಚಂದ ಕಾಣ್ತಾವ ನೋಡ ಪ್ರಿಯಾ. ಹೌದಾ, ನಾನು ಭಾಳ ಡಯಟ್ ಗೇಟ್ ಮಾಡಿನ ವೆಯ್ಟ್ ಲಾಸ್ ಮಾಡೇನ. ನಂದು ವೆಯ್ಟ್ ಭಾಳ ಇತ್ತು. ಸೊ ಮತ್ತು ಇನ್ನು ಕಾಲೇಜ್ಗೆ ಹೋದ್ರೆ ಚಲೋ ಅನ್ಸಂಗಿಲ್ಲ ತಂದ ಸುಮ್ಮನೆ ಸ್ವಲ್ಪ ಮೇಂಟೈನ್ ಮಾಡಿದ್ನಿವ ನಾನು. ಅಲ್ಲ ಪೂಜಾಗೇನು ಜ್ವರ ಬಂದವ? ಏನು ತಲೆ ನುಸಾತೈತಿಯೋ? ಮತ್ತು ಮಲ್ಕೋತ್ನ ತಂದು ಹೋದ್ಲು, ಅದಕ್ಕೆ ಕೇಳಿದ್ನಿ ನಾನು ನಿನಗೆ ಸೌಂದರ್ಯ ಏನಾಗೈತೆ ಆಕಿಗೆ? ಆಕಿಗೆ ಯಾಕೋ ಸ್ವಲ್ಪ ಭಾಳ ತಲೆ ನುಸಾತೈತಿ. ಅಣ್ಣ ಗುಳಿಗೆ ತರಕ್ಕೆ ಹೋಗ್ಯಾನು. ಗುಳಿಗೆ ತೊಗೊಂಡು ಬಂದು ಕೊಡಲಿ ಆಕಿಗೆ. ಒಂದು ಗುಳಿಗೆ ತೊಗೊಂಡು ಒಂದು ತಾಸು ಮಕ್ಕೊಂಡಿದ್ಲ ಅಟ್ಟ ಆರಾಮ ಆಗ್ತೈತಾಳೆ. ಹಂಗಲ್ಲ ಮತ್ತು ಕ್ಲೈಮೇಟ್ ಚೇಂಜ್ ಆಗೈತೆ ಅನ್ನೋ ಸ್ವಲ್ಪ ಆರಾಮ ತಪ್ಪೋದಲ್ಲಕ್ಕ. ಹೌದು ಬೇಡ, ಅದಂತೂ ಕರೇನ. ಮತ್ತು ಇವಾಗ ಸಂಜೆಗೆ ಎಲ್ಲಿ ಹೊರಗೆ ಹೋಗುನೋ ಬೇಡೋ? ನೋಡುನು ಗಪ್ಪ ಪಾಪ ಆಕಿ ಪೂಜಾಗ ಒಂದು ಸ್ವಲ್ಪ ತಲೆ ನುಸಾತೈತಿ. ಆಕಿಗೆ ಆರಾಮಾದ್ರೆ ಹೋಗಕ್ಕೆ ಬರ್ತೈತಿ. ಇಲ್ಕಂದ್ರೆ ಇಲ್ಲೇ ಮನ್ಯಾಗ ಯಾವ್ದಾರ ಒಂದು ಮೂವಿ ನೋಡುನು. ಮನ್ಯಾಗ ಏನು ನೋಡ್ತೀಯ? ನಡಿ ಹೊರಗೆ ಹೋಗುನು. ಮನ್ಯಾಗ ಕೂತ್ಕೂತ ಮತ್ತು ಹಾಸ್ಟೆಲಾಗಿದ್ದಿದ್ದು ನನಗೂ ಬೇಸರ ಆಗೈತಿ. ನಡಿ ಒಂದಿಟ್ಟು ತಿರುಗಾಡರೆ ಬರೋನು. ಆಕಿ ಬೇಕಾರೆ ಮನ್ಯಾಗ ರೆಸ್ಟ್ ಮಾಡ್ಕೊಳಕ್ಕೆ. ಇಲ್ಲವಾ ಇಲ್ಲ, ನೀವು ಬೇಕಿದ್ರೆ ಹೋಗಿ ಬರ್ರಿ. ನಾ ಏನಕ್ಕಿನ್ನೊಬ್ಬಕಿನ ಬಿಟ್ಟಿನ ಬರೋದಿಲ್ಲ. ನಾಕಿ ಜೊತೆ ಇರ್ತನು. ನೀನು ಐಶು ಮತ್ತು ಪ್ರಿಯಾ ಹೋಗಿ ಬರ್ರಿ. ಬೇಕಾರೆ ನಮ್ಮ ಅಣ್ಣ ನಿಮ್ಮ ಜೊತೆ ಬರ್ತಾನೆ ನೋಡು. ಸರಿ ಬರಲಿ. ನಿಮ್ಮ ಅಣ್ಣ ಟ್ಯಾಬ್ಲೆಟ್ ತೊಗೊಂಬರಕ್ಕೆ ಹೋಗ್ಯಾನು. ತೊಗೊಂಡು ಬಂದ್ಮೇಲೆ ಅವ್ನು ಕೇಳಿ ಹೋಗೋದಾದ್ರೆ ಹೋಗಿ ಬರ್ತೀವಳ. ಸೌಂದರ್ಯ, ಪೂಜೆ ಎಲ್ಲದಾಳ? ಅಣ್ಣ ಆಕಿ ಮ್ಯಾಲೆ ಮಲ್ಕೊಂಡಾಳ. ನೀ ಟ್ಯಾಬ್ಲೆಟ್ ತಂದಿರವ ಕೊಟ್ಟು ಬರ್ತೀನಿ. ಅಯ್ಯೋ ಮತ್ತ್ಯಾಕೆ ನೀ ಹೋಗ್ತಿ? ಹೆಂಗಿದ್ರು ನೀ ಫ್ರೆಂಡ್ಸ್ ಜೊತೆ ಮಾತಾಡ್ಕೋದು ಕೊಂಡ್ರು ನಾ ಒಂದು 2 ನಿಮಿಷನಾಗ ಹೋಗಿ ಟ್ಯಾಬ್ಲೆಟ್ ಕೊಟ್ಟು ಬರ್ತನಕಿ. ಏನು ಬಿಡು, ಅನೂಪ್ ಮನೆಗೆ ಬಂದ್ರೂ ಅನೂಪ್ ಜೊತೆನೂ ಮಾತಾಡೋಕ್ಕಾಗ್ತಿಲ್ಲ. ಏನೂ ಮಾತಾಡೋಕ್ಕಾಗ್ತಾಯಿಲ್ಲ. ನನಗಂತೂ ತುಂಬಾ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ಏನಕ್ಕೆ ಬೇಕಾಗಿತ್ತು ನನಗೆ ಲವ್ ಗಿವ್ ಎಲ್ಲ. ಇವಾಗ ನೋಡು, ಆ ಪ್ರೀತಿ ಬಂದುಬಿಟ್ಟು ಅನೂಪ್ ಜೊತೆ ಎಷ್ಟೊಂದು ಕ್ಲೋಸ್ ಆಗ್ತಾ ಇದ್ದಾಳೆ. ನಾನೇನಾದರೂ ಅಂದೆ ಅನೂಪ್ಗೂ ಹರ್ಟ್ ಆಗುತ್ತೆ, ಅವಳಿಗೂ ಹರ್ಟ್ ಆಗುತ್ತೆ, ಸೌಂದರ್ಯಗೂ ಹರ್ಟ್ ಆಗುತ್ತೆ. ನಾನು ಅಟ್ಲೀಸ್ಟ್ ಸೌಂದರ್ಯಗಾದರೂ ಅವ್ರ ಅಣ್ಣನ ಲವ್ ಮಾಡ್ತಾ ಇರೋದು, ಪ್ರೀತಿ ಮಾಡ್ತಾ ಇರೋದು ಏನಾದರೂ ಹೇಳಿದರೆ ಅಟ್ಲೀಸ್ಟ್ ಏನಾದರೂ ವರ್ಕೌಟ್ ಆದರೂ ಆಗ್ತಿತ್ತು. ಇವಾಗ ನೋಡು, ನಾನು ಅವಳಿಗೂ ಏನೂ ಹೇಳಿಲ್ಲ, ಏನೂ ಮಾಡಿಲ್ಲ. ಹೆಂಗೆ ಏನು ಎತ್ತ ಏನಾಗುತ್ತೋ ನಮ್ಮ ಲೈಫಲ್ಲಿ ಇನ್ನೂ ಏನೇನು ಕಾದಿದ್ದೀನೋ ಏನಪ್ಪ ದೇವ್ರಿ. ಯಾವ ಟೈಮಲ್ಲಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಯಪ್ಪ ದೇವ್ರಿ. ನನಗೆ ಬರಬೇಕಾ ಎಲ್ಲ ಹೊತ್ಕೊಂಡು? ನನಗೆ ಪ್ರಾಬ್ಲಮ್ಸ್ ಬರೋದು ಯಾವಾಗಲೂ. ಈ ಅನೂಪ್ ನೋಡಿದರೆ ಅವಳ ಜೊತೆ ಎಷ್ಟೊಂದು ಹ್ಯಾಪಿಯಾಗಿರ್ತಾನೆ. ನನ್ನ ಜೊತೆ ಮಾತಾಡೋಕ್ಕೆ ರೆಡಿ ಇಲ್ಲ ಅಂದರೆ ನಾನು ಅವನ ಜೊತೆ ಮಾತಾಡಲ್ಲ. ನನಗೂ ಎಷ್ಟು ಕೋಪ ಬಂದಿದೆ ಅಂದರೆ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ ಅವನಿಗೂ. ಏನು ಮಾಡೋದು? ನನ್ನ ಟೈಮ್ ಇವಾಗ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಆಗಿಬಿಟ್ಟಿದೆ. ಬೇಜಾರು ಏನಕ್ಕೆ ಮಾಡ್ಕೋಬೇಕು ನಾನು? ಹೌದು, ಮಾತಾಡಿದರೆ ಮಾತಾಡಲಿ ಬಿಡು. ನಾನೇನು ಇವಾಗ ಬಿಡು, ಅವನಿಗಿಷ್ಟ ಇಲ್ಲ ಅಂದರೆ ನಾನೇನು ಮುಂದೆ ಹೋಗಿ ಮಾತಾಡಬೇಕು. ಬೇಕಾದರೆ ಬಂದು ಮಾತಾಡಿಸ್ತಾನೆ, ಬೇಡ ಅಂದರೆ ಬಿಡ್ತಾನೆ. ಹೋಗು, ಯಾವಾಗಲೂ ಹುಡುಗಿರೇ ಸೋಲ್ಬೇಕು ಅಂತ ಏನಿಲ್ಲ ಅಲ್ಲ. ಹಲೋ ಪೂಜಾ ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಮಲ್ಕೊಂಡಿದ್ರೆ ಇವಾಗ? ಯಾಕೆ ಏನೂ ಮಾತಾಡ್ತಾ ಇಲ್ಲ ನನ್ನ ಹತ್ರ? ಏನು ಅಷ್ಟೊಂದು ಬೇಜಾರಾಯ್ತಾ? ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅದು ಆದರೂ ಹೇಳು. ಪ್ಲೀಸ್ ನೀವು ಮೊದಲು ರೂಮಿಂದ ಆಚೆ ಹೋಗಿ. ಯಾರಾದರೂ ನೋಡಿದರೆ ನನ್ನ ಬಗ್ಗೆ ಏನಾದರೂ ಅನ್ಕೋತಾರೆ. ಸೊ ಪ್ಲೀಸ್, ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ನೀವು ಮೊದಲು ರೂಮಿಂದ ಆಚೆ ಹೋಗಿ, ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅಯ್ಯೋ, ನಾನೇನಕ್ಕೆ ರೂಮಿಂದ ಆಚೆ ಹೋಗಬೇಕು? ನನಗೆಲ್ಲ ರೈಟ್ಸ್ ಇದೆ. ಎಲ್ಲ ರೂಮಲ್ಲೂ ನಾನು ಆರಾಮಾಗಿ ಸುತ್ತಾಡ್ಬೋದು. ನೀನು ಈ ಕಡೆ ಸ್ವಲ್ಪ ತಿರುಗು. ಏನಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯ ಅಂತ ನಂಗೆ ಗೊತ್ತು. ಈ ಕಡೆ ಸ್ವಲ್ಪ ನಿನ್ನ ಮುಖ ಆದರೂ ತೋರಿಸು ಪೂಜಾ. ಇಷ್ಟೊಂದು ನನ್ನ ಮೇಲೆ ಕೋಪ? ಅಯ್ಯೋ ನನ್ನ ಮುದ್ದು ಬಂಗಾರಿ, ಬೇಜಾರು ಮಾಡ್ಕೊಂಡಿದ್ದೀಯಾ? ಇಲ್ಲ ಕಣೆ, ನಾನೇನು ಅವಳ ಹತ್ರ ಏನೂ ಮಾತಾಡಿಲ್ಲ. ನೀನು ಏನೇನೋ ಯೋಚನೆ ಮಾಡ್ಕೊಳಕ್ಕೆ ಹೋಗಬೇಡ. ಅಯ್ಯೋ, ನಾನೇನು ಯೋಚನೆ ಮಾಡ್ತಾಯಿದ್ದೀನಿ? ನಾನು ಏನೂ ಯೋಚನೆ ಮಾಡ್ತಾಯಿಲ್ಲ. ನನ್ನ ಪಾಡಿಗೆ ನನ್ನ ತಲೆ ನೋವ್ತಾ ಇದೆ ಅಂತ ಹೇಳಿ ಸುಮ್ಮನೆ ಬಂದಿದ್ದೀನಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಬಿಡಿ, ನಾನೇನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ನಾನೇನಕ್ಕೆ ಹೇಳಬೇಕು? ನಿಮಗೆಲ್ಲ ಗೊತ್ತಾಗುತ್ತಲ್ಲ, ಅಷ್ಟೊಂದು ನಾಲೆಜ್ ಇದೆಯಲ್ಲ ನಿಮಗೆ. ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿನೂ ಇದೆ. ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ ಅಲ್ಲ. ನಾನು ಅವಳ ಜೊತೆ ಏನೂ ಮಾತಾಡಿಲ್ಲ ಪೂಜಾ. ನೀನೇನೇನೋ ಅಂದ್ಕೊಳಕ್ಕೆ ಹೋಗಬೇಡ. ಯಾಕ್ರಿ ಏನು ಅನ್ನಿಸ್ತಾ ಇದೆ ನಿಮಗೆ? ನಾನು ಯಾಕೆ ಏನೇನು ಅಂದ್ಕೊಳ್ಳಿ? ನೀವು ಅವ್ರ ಜೊತೆ ಮಾತಾಡಿ ಬಿಡಿ, ನಿಮ್ಮ ಇಷ್ಟ ಅದು. ನಾನೇನಾದರೂ ನಿಮ್ಗೆ ಹೇಳಿದ್ದೀನ ಮಾತಾಡಿ ಅಂತ? ನಾನು ಯಾವುದ್ರಲ್ಲೂ ಏನೂ ನಿಮ್ಗೆ ಹೇಳಿಲ್ಲ ಬಿಟ್ಟಿಲ್ಲ. ಏನಕ್ಕೆ ನೀವು ನನಗಂತೀರಾ? ನಾನು ಅವಳ ಹತ್ರ ಏನೂ ಮಾತಾಡಿಲ್ಲ. ಏನಾದರೂ ಮಾತಾಡ್ಕೊಳ್ಳಿ, ನನಗೇನಕ್ಕೆ? ನಾನು ಏನಾದರೂ ನಿಮಗೆ ಕ್ವಶನ್ ಮಾಡಿದ್ದೀನಿ? ಅವಳ ಹತ್ರ ಮಾತಾಡಿದ್ದೀರಾ ಯಾಕಂತ ಕೇಳಿದ್ನಾ? ಏನೂ ಇಲ್ಲ, ಬರ್ತೀರಿ. ಬೇಜಾರು ಮಾಡ್ಕೋಬೇಡ. ಏನು ನಂಗೆ ಬೇಜಾರು ಏನೂ ಆಗಿಲ್ಲ. ಸುಮ್ಮನೆ ನೀಲಿಂತ್ರ ಎದ್ದು ಹೋಗ್ಬೇಡ.
ಮತ್ತು ಯಾಕೆ ಇಟ್ಟೊಂದು ಸಿಟ್ಟು ಮಾಡ್ಕೊಂಡು? ನಾ ಏನೂ ತಪ್ಪು ಮಾಡಿಲ್ಲ, ಏನೂ ಇಲ್ಲ. ಜಸ್ಟ್ ಆಕಿ ಜೊತೆ ಮಾತಾಡೋದು ನೋಡಿ ಕೂಡಲೇ ನೀ ನನ್ನ ಜೊತೆ ಮಾತಾಡಲಾರ್ದೆ ಎದ್ದೆದ್ದು ಸುಮ್ಮನೆ ನಿನ್ನ ಪಾಡಿಗೆ ನೀ ಬರಾತಿ. ಮತ್ತು ಇನ್ನೊಂದೇನು, ನಿಂಗೆ ತಲೆಯಾಗ ನುಸತೈತಿ. ತಲೆ ನುಸೋದು ರೀಸನ್ ಏನು? ನಾ ಆಕಿ ಜೊತೆ ಮಾತಾಡಿದ್ದಲ್ಲ, ನನಗೂ ಗೊತ್ತಾಗ್ತೈತಿ. ನಾ ಏನು ಅಷ್ಟು ಸಣ್ಣವಲ್ಲ. ನಾ ಸುಮ್ಮನೆ ಈ ಊರಿಗೆ ಬನ್ನಿ, ಇವತ್ತು ಬರಬಾರ್ದಾಗಿತ್ತು, ಸುಮ್ಮನೆ ಬನ್ನಿ. ನೀನು ನೋಡ್ಬೇಕು, ನಿನ್ನ ಜೊತೆ ಮಾತಾಡ್ಬೇಕಂತ ಆಸೆ ಆಗಿ ಬಂದಿಲ್ಲ, ಅದ ನನ್ನ ದೊಡ್ಡ ತಪ್ಪು. ನಾ ಬರಬಾರ್ದಾಗಿತ್ತು, ಮೊದಲೆಲ್ಲ ಬರಬಾರ್ದಾಗಿತ್ತು. ಸುಮ್ಮನೆ ಬಂದು ಇಲ್ಲೆಲ್ಲ ನಾ ಹೋಗ್ತೀನಿ ತಗೋ ಈಗ. ನಿಮಗೇನು ನಾನು ಬಾ ಅಂತ ಹೇಳಿದ್ನ, ಬರಬೇಡ ಅಂತ ಹೇಳಿದ್ನ? ನಾನು ಏನೂ ಹೇಳಿಲ್ಲ ನಿಮಗೆ. ನೀವು ಏನಕ್ಕೆ ರೀ ನಂಗೆ ಬೇಜಾರಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆಯೋ ಇಲ್ವೋ ನಿನಗೆ? ಸುಮ್ಮನೆ ಕೋಪನೂ ಬರ್ತಾಯಿದೆ, ಬೇಜಾರು ಆಗ್ತಾಯಿದೆ. ಯಾವುದಂತ ನನಗೇನು ಮಾತಾಡಬೇಕು ಅಂತಲೂ ಅರ್ಥ ಆಗ್ತಾಯಿಲ್ಲ. ನೀನು ಅವಳ ಜೊತೆ ಮಾತಾಡು, ಪರವಾಗಿಲ್ಲ. ಬಟ್ ಹಾಗೆ ಏನಕ್ಕೆ ಮಾಡಿದ್ರಿ? ಅಯ್ಯೋ, ನಾನು ಹಗ್ ಮಾಡಿಲ್ಲ ಕಣಿ ಅವಳಿಗೆ. ಅವಳೇ ಬಂದು ನಾನು ಹಗ್ ಮಾಡಿದ್ಲು, ನಾನು ದೂರ ಸರಿಸಿದ್ದೀನಿ. ನೀನು ಪೂರ್ತಿಯಾಗಿ ನೋಡಿ ಮಾತಾಡು. ಸುಮ್ಮನೆ ನಾನು ಹಗ್ ಮಾಡಿದ್ದೀನಿ ಅಂತ ಎಲ್ಲ ಆರೋಪ ಮಾಡಬೇಡ ನನ್ನ ಜೊತೆ. ಅಲ್ಲ, ಅವಳು ಅಷ್ಟೊಂದು ಇಂಪಾರ್ಟೆಂಟಾ ನಿನಗೆ? ನಾನು ಅಷ್ಟೊಂದು ಇಂಪಾರ್ಟೆಂಟಾ? ಮೊದಲು ಹೇಳಿ ಫಸ್ಟು. ಮತ್ತು ಹಗ್ ಮಾಡೋವರೆಗೂ ಬಾಯಿ ಮುಚ್ಕೊಂಡು ನಿಂತಿದ್ದಿ. ಹಗ್ ಮಾಡಿದ ಮೇಲೆ ದೂರ ಸರ್ಸೋಕೆ ಎಲ್ಲರಿಗೂ ಬರ್ತೈತಿ. ಹಾಂ, ಹಗ್ ಮಾಡೋಕ್ಕಿಂತ ಮುಂಚೆನೇ ದೂರ ಸರಿದ್ರೆ ಬರ್ತಿತ್ತಲ್ಲ. ನನಗಂತೂ ಭಾಳ ಬೇಜಾರಾಗೈತಿ. ನಾ ಯಾರ ಮುಂದೆ ಹೇಳಿ ನನಗೆ ಹೆಂಗೆ ಏನು ಮಾತಾಡಲಿ ಅಂತಲೂ ಗೊತ್ತಾಗತ್ತಿಲ್ಲ ನಿನ್ನ ಜೊತೆ. ನಿಂಗೆ ನನ್ನ ಮೇಲೆ ಇಷ್ಟ ಇರ್ಲಿಕ್ಕಂದ್ರೆ ಮೊದಲೇ ಹೇಳ. ಸುಮ್ಮನೆ ಆಕಿ ಜೊತೆನೂ ಮಾತಾಡೋದು, ನನ್ನ ಜೊತೆನೂ ಮಾತಾಡೋದು, ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನೋಡು, ಬಂದಾಗಿಂದ ಅವಳ ಜೊತೆನೇ ಮಾತಾಡ್ತಾ ಇದೀಯಾ. ನಾನು ಬಂದಿದ್ದೀನಿ, ನನ್ನ ಹತ್ರ ಸ್ವಲ್ಪ ಆದರೂ ಮಾತಾಡಿದೀಯಾ? ಸ್ವಲ್ಪ ಆದರೂ ಮಾತಾಡ್ದ? ಅದು ಬಂದ ತಕ್ಷಣ ಅವಳ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿ ಆಮೇಲೆ ಪ್ರಿಯಾ ಜೊತೆ ಮಾತಾಡಿ ಲಾಸ್ಟಲ್ಲಿ ನನ್ನ ಜೊತೆ ಮಾತಾಡ್ತೀಯ. ನನಗೂ ಹರ್ಟ್ ಆಗುತ್ತಲ್ವ? ನಾನು ಫಸ್ಟ್ ಪ್ರಿಫರೆನ್ಸ್ ಇರಬೇಕು ನಿನಗೆ. ನೀನು ಹಾಗೆ ಮಾಡ್ತಾ ಇಲ್ಲ, ನನಗೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದೀಯಾ. ನನಗೂ ಹರ್ಟ್ ಆಗುತ್ತೆ ಅನೂಪ್. ನಾನು ಊರಿಗೆ ಹೋಗಬೇಕಾಗಿತ್ತು. ಸುಮ್ಮನೆ ನಾನು ಊರಿಗೆ ಹೋಗಿದ್ದೆ, ಏನೂ ನೋಡ್ತಾನೂ ಇರಲಿಲ್ಲ, ಕೇಳ್ತಾನೆ ಇರಲಿಲ್ಲ. ನನಗೇನು ಗೊತ್ತೂ ಆಗ್ತಾ ಇರಲಿಲ್ಲ. ಏನೋ ಹೋಗ್ತಾಯಿತ್ತು. ನನ್ನ ಪಾಡಿಗೆ ನಾನು ಇರ್ತಾಯಿದ್ದೆ. ನನಗೂ ಹರ್ಟ್ ಆಗುತ್ತೆ ಅನೂಪ್, ನೀನು ಈ ಥರ ಮಾಡೋದು. ಅವ್ರ ಜೊತೆನೇ ಜಾಸ್ತಿ ಮಾತಾಡ್ಕೊಂಡಿದ್ರೆ ನನಗೇನು ಹರ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ಯಾ? ನಿನಗೆ ಮಾತ್ರ ನಾನೇನು ಹೇಳಿ, ನಿನಗೆ ಮಾತ್ರ ಪ್ರೀತಿ, ನನಗೆ ಮಾತ್ರ ಪ್ರೀತಿ ಇಲ್ವಾ ನಿನ್ನ ಮೇಲೆ? ನೀನು ಬೇರೆಯವ್ರ ಜೊತೆ ಮಾತಾಡೋದೆಲ್ಲ ನನಗೂ ಇಷ್ಟ ಆಗಲ್ಲ ಅನೂಪ್. ಏನಕ್ಕಂದರೆ ನನಗೂ ನನ್ನ ಹುಡುಗ ಅಂತ ನನಗೂ ಇರೋದಲ್ಲ. ನೀನು ಬಿಟ್ಟು ಹೋಗಿ ಅವಳ ಜೊತೆನೇ ಮಾತಾಡಿಕೊಂಡು ಪರ್ಸ್ನಲ್ಲಾಗೆಲ್ಲ ಮಾತಾಡೋದು ಏನಿತ್ತು? ಅವಳು ನೋಡ್ದೆ, ನೀನು ಡೈರೆಕ್ಟಾಗಿ ಹೇಳ್ತಾಳೆ ನಾನು ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು, ನೀನು ಹೋಗು ಅಂತ. ನಂಗೆ ಹರ್ಟ್ ಆಗಲ್ವಾ? ಏನು ಅನೂಪ್ ಇದು? ಇದೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರಬೇಕಾ? ಇಲ್ಲ ಪೂಜಾ, ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀಯಾ. ನಾನು ಅವಳ ಜೊತೆ ಏನೂ ಮಾತಾಡ್ತಾ ಇಲ್ಲ. ಅವಳೇ ನನಗೆ ಚೈಲ್ಡ್ಹುಡ್ದು ಇಲ್ಲ ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಅದೇ ನಾವು ಚಿಕ್ಕವರಿದ್ದಾಗ ಆಟ ಆಡಿದ್ದೆಲ್ಲ ಹೇಳ್ತಾ ಇದ್ದಾಳೆ. ಅದು ಬಿಟ್ಟು ನನ್ನ ಅವಳ ಮಧ್ಯೆ ಏನೂ ಇಲ್ಲ ಕಣೆ ಪೂಜಾ. ನೀನು ಏನಕ್ಕೆ ಬೇಜಾರು ಮಾಡ್ಕೋತಾ ಇದೀಯಾ? ನನಗೆ ನೀನೊಬ್ಬಳೇ, ನೀನಿದ್ರೆ ಸಾಕು. ಅವರು ಇವರು ಯಾರೂ ಬೇಕಾಗಿಲ್ಲ ನನಗೆ. ಅವರೆಲ್ಲ ನನಗೆ ಯಾವ ಲೆಕ್ಕಕ್ಕೂ ಇಲ್ಲ. ಸುಮ್ಮನೆ ನಿನಗೆ ಅವಳ ಮೇಲೆ ನನ್ನ ಮೇಲೆ ಅಷ್ಟೊಂದು ಡೌಟ್ ಬಂದರೆ ನಾನು ಇವಾಗಲೇ ಊರಿಗೆ ಹೋಗ್ಬಿಡ್ತೀನಿ. ನಾನು ನಿನ್ನ ಜೊತೆನೂ ಮಾತಾಡಲ್ಲ, ಅವಳ ಜೊತೆನೂ ಮಾತಾಡಲ್ಲ. ನಾನೇ ಊರಿಗೆ ಹೋದರೆ ಪ್ರಾಬ್ಲಮ್ಮೇ ಇರಲ್ವಲ್ಲ. ನೀವು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಿ. ಅಲ್ಲ, ನಾನು ನಿನ್ಗೆ ಊರಿಗೆ ಹೋಗು ಮಾಡು ಅಂತ ಏನು ಹೇಳ್ತಾ ಇಲ್ಲ ಅನೂಪ್. ನೀನು ಅವಳು ನೋಡು, ನಾನು ಪರ್ಸ್ನಲಾಗಿ ಮಾತಾಡೋದಿದೆ, ನೀನು ಹೋಗು ಅಂದ ತಕ್ಷಣ ನೀನೇನು ಹೇಳಿದೆ? ಹೋಗಬೇಡ ಇರು ಸ್ವಲ್ಪ ಅಂತ ಹೇಳಿದೆ. ಅದೇ ನೀನು ವಾಪಸ್ ನನ್ನ ಜೊತೆ ನನ್ನ ಹಿಂದೆನೇ ಬಂದಿದ್ರೆ ಮುಗ್ದೋಗ್ತಾ ಇತ್ತಲ್ಲ. ಬಟ್ ಅವಳು ಏನು ಮಾತಾಡಿದ್ಲು ಅನೂಪ್ ನಿನ್ನ ಹತ್ರ? ಏನಾದರೂ ಸೀಕ್ರೆಟ್ ನನ್ನ ಮುಂದೆ ಹೇಳ್ದೇ ಇರೋ ಅಂಥ ಸೀಕ್ರೆಟ್ ಏನು ನಿಮ್ಮಿಬ್ಬರ ಮಧ್ಯೆ? ನನಗೂ ಹರ್ಟ್ ಆಗುತ್ತಲ್ಲ. ಕಣ್ಣಾರೆ ಕಂಡು ಹೆಂಗೆ ಸುಮ್ಮನೆ ಇರಲಿ ಅನೂಪ್, ನೀನೇ ಹೇಳು. ನನಗೂ ಬೇಜಾರಾಗುತ್ತೆ. ನನ್ನ ಹುಡುಗ ಬೇರೆಯವ್ರ ಹುಡುಗಿ ಜೊತೆ ಮಾತಾಡ್ತಾ ಇದ್ರೆ ನನಗೆ ಹೆಂಗೆ ಅನಿಸುತ್ತೆ ಅನೂಪ್? ನಾನೇ ಬೇರೆಯವ್ರ ಜೊತೆ ಏನಾದರೂ ಪರ್ಸ್ನಲಾಗಿ ಮಾತಾಡ್ತೀನಿ ಅಂದರೆ ನೀನು ಬಿಡ್ತೀಯಾ? ಹೇಳು, ನೀನು ಬಿಡ್ತೀಯಾ ನನ್ನ ಪರ್ಸ್ನಲಾಗಿ ಬೇರೆಯವ್ರ ಜೊತೆ ಮಾತಾಡೋಕ್ಕೆ? ಆಗಲ್ಲ ಅದು. ಏನಕ್ಕಂದರೆ ಒಂದು ಸಾರಿ ಮನಸ್ಸು ಕೊಟ್ಟರೆ ಮುಗಿದೋಯ್ತು. ನನ್ನವರು ಅಂತ ಬಂದಮೇಲೆ ಮುಗಿದೋಯ್ತು. ಏನು ಮಾಡಿದ್ರೂ ಇಷ್ಟ ಆಗಲ್ಲ. ನಮ್ಮವ್ರು ನಮ್ಮ ಜೊತೆ ಇದ್ರೇ ನಮಗೆ ಖುಷಿ ಇರುತ್ತೆ. ಅದು ಅರ್ಥ ಮಾಡ್ಕೊಂಡು. ಇಲ್ಲ, ನಾನು ಅವಳ ಹತ್ರ ಏನೂ ಪರ್ಸ್ನಲಾಗಿ ಏನೂ ಮಾತಾಡಿಲ್ಲ. ಸುಮ್ಮನೆ ನೀನೇನು ಬೇಜಾರು ಮಾಡ್ಕೋಬೇಡ. ನೀನು ನನ್ನ ಬಗ್ಗೆ ಅವಳ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗಬೇಡ. ಅವಳು ಹೆಂಗಿದ್ದಾಳೆ ಅಂತ ನನಗೆ ಗೊತ್ತು, ನಾನು ಹೆಂಗಿದ್ದೀನಿ ಅಂತ ನಿನಗೆ ಗೊತ್ತು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಇಲ್ವೋ? ನಂಬಿಕೆ ಇದ್ದರೆ ನನ್ನನ್ನು ನಂಬು. ಇಲ್ಲ ಅಂದರೆ ನಡಿ, ಇವತ್ತೇ ನಮ್ಮ ಮನೇಲಿ ಹೇಳಿ, ನಿಮ್ಮ ಮನೇಲಿ ಹೇಳಿ ಮದುವೆನೇ ಮಾಡ್ಕೊಂಡು ಬರ್ತೀನಿ ನಾನು. ಅದು ಇದು ಸುಮ್ಮನೆ ಜಗಳ ಏನೂ ಬೇಕಾಗಿಲ್ಲ ನನಗೆ. ನಡಿ,
ಸುಮ್ಮನೆ ಏನು ಬೇಡ, ನೀ ಕಾಲೇಜು ಬೇಡ ಏನು ಬೇಡ, ನಡಿ ಮದ್ವೆನ ಮಾಡ್ಕೊಂಡು ಸುಮ್ಮನೆ ನಾನು ನೀನು ಆರಾಮ್ ಇದ್ಬಿಡೋನು. ಅವ್ರ ಜೊತೆ ಮಾತಾಡಿ ಇವ್ರ ಜೊತೆ ಮಾತಾಡಿ ಜಗಳ ಆಡೋದಾರಿ ಅದಕ್ಕೆ ಬೇಕು. ನಾನು ನೀನು ಇಬ್ಬರು ಚೆನ್ನಾಗಿರೋದು ಬೇಕು. ನನಗೆ ನಮ್ಮಿಬ್ಬರು ನಡ್ಬರಕ್ಕೆ ಬೆಂಕಿ ಹಚ್ಚೋರು ಭಾಳ ಮಂದಿ ಇರ್ತಾರೆ. ನೀ ಅದನ್ನು ವಿಚಾರ ಮಾಡಿ ಮಾತಾಡ ಬಿಟ್ಬಿಟ್ಟು ನೀ ಬಂದು ಆಕಿ ಜೊತೆ ಏನು ಮಾತಾಡ್ದು ಹಂಗೆ ಹಿಂಗೆ ಅಂದ್ರೆ ನಾ ಏನು ಹೇಳಿ, ನಾ ಏನೂ ಮಾತಾಡಿಲ್ಲ. ಏನಾರ ಮಾತಾಡಿದ್ರೆ ನಾನು ಇನ್ನು ಮುಂದೆ ಹೇಳ್ತೇನೆ. ಸುಮ್ಮನೆ ನೀ ಡೌಟ್ ಮಾಡಬೇಡ ಪೂಜಾ, ನನಗೂ ಹರ್ಟ್ ಆಗ್ತೈತಿ. ಏನಾರೇ ತಪ್ಪು ಮಾಡಿದ್ರೆ ಓಕೆ, ಏನೂ ತಪ್ಪ ಮಾಡಿಲ್ಲ. ಆಕಿ ಬಿದ್ದು ಮಾತಾಡ್ಸಕ್ಕೆ ಬಂದ್ರೆ ನಾ ಏನು ಮಾಡಲಿ? ನನ್ನ ಮೇಲೆ ಏನು ಡೌಟ್ ಮಾಡೋಕೆ ಹೋಗಬೇಡ. ಈಗ ಕ್ಲಿಯರಾಗಿ ಹೇಳತ್ತೀನಿ, ನನಗೆ ಆಕಿ ಮೇಲೆ ಅಂಥದ್ದು ಏನು ಭಾವನೆನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ನನಗೆಲ್ಲ ಇರೋದು ನಿನ್ನ ಮೇಲೆ ಪ್ರೀತಿ ಐತಿ. ಅನೂಪ್, ನಾವು ಇಲ್ಲಿಗೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ, ಅವಳು ಹೆಂಗಿದ್ರು ನಿಮ್ಮ ಅತ್ತೆ ಮಗಳು ಬೇರೆ. ನಾಳೆ ಅವಳು ಏನಾದರೂ ನಿನಗೆ ಇಷ್ಟಪಟ್ಟು ನಿನ್ನೆ ಮದುವೆ ಆಗ್ತೀನಿ ಅಂತ ಹಠ ಮಾಡಿದ್ರೆ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ನಾನು ಎಷ್ಟೇ ಆದರೂ ಆಚೆಯವಳು. ಸೊ ಅದಕ್ಕೆ ನನ್ನ ಪ್ರೀತಿಸೋದು ಇಲ್ಲಿ ಇವತ್ತಿಂದ ಬಿಟ್ಬಿಡು ಅನೂಪ್. ಸುಮ್ಮನೆ ಏನಕ್ಕೆ ನಾನು ನಿನ್ನ ಮೇಲೆ ಇಷ್ಟ ಇಟ್ಕೊಂಡು ಸುಮ್ಮನೆ ಆಮೇಲೆ ಮದುವೆ ಟೈಮ್ ಬಂದಾಗ ಅವಳು ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಕೂತ್ಕೊಂಡ್ರೆ ನಾನು ಏನು ಮಾಡಲಿ? ನಾನು ಯಾರ ಮುಂದೆ ಹೇಳಿ? ನನಗೂ ಹರ್ಟ್ ಆಗುತ್ತಲ್ಲ. ಸೊ ಇವಾಗಲೇ ನಾನೇ ದೂರ ಹೋಗ್ಬಿಡ್ತೀನಿ. ನೀವಿಬ್ಬರು ಚೆನ್ನಾಗಿದ್ಬೇಡಿ. ಅಯ್ಯೋ ಹುಚ್ಚಿ, ಆ ಥರ ಎಲ್ಲ ಏನಾಗಲ್ಲ. ಮದುವೆ ಆಗೋದು ನಾನು ತಾಳಿ ಕಟ್ಟಿದ್ರೇ ಅದು ಮದುವೆ. ಅವಳಿಗೆ ಬೇಕು, ಯಾರ್ಯಾರಿಗೂ ಸಿಕ್ಕವ್ರಿಗೆ ಮದುವೆ ಆಗೋಕ್ಕಿದೆ. ಆಡು ಹುಡುಗರು ಆಟ ಮಾಡಿ ಏನಿಲ್ಲ. ನಮ್ಮ ಮನೆಯವ್ರು ಯಾರು ಬೇಕಾದವ್ರು ಏನು ಹೇಳಿದ್ರು ನಾ ಏನಕ್ಕೆ ನೀನು ಮದುವೆ ಮಾಡ್ಕೊಳ್ತಿ? ಆಕಿ ಯಾಕೆ ನನ್ನ ಮದುವೆ ಮಾಡ್ಕೋತಾಳೆ? ಆಕಿಗೆ ಬೇರೆ ಯಾರ್ಯಾರು ಇರ್ತಾರೆ. ಸುಮ್ಮನೆ ಯಾಕೆ ನೀ ಅಷ್ಟು ಟೆನ್ಷನ್ ಮಾಡ್ಕೊಳತ್ತಿ? ನಡಿ, ಈಗ ನಾನು ನೀನು ಎಲ್ಲರೂ ಹೊರಗೆ ಹೋಗ್ಬರೋನು. ನನಗೂ ಮೈಂಡ್ ರಿಫ್ರೆಶ್ ಆಗ್ತೈತೆ. ನಂಗಂತೂ ನಾ ಊರಿಂದ ಬಂದಿದ್ದು ಏನು ರೀಸನ್ ಗೊತ್ತನ್ ಪೂಜಾ? ನಿನಗೆ ಗೊತ್ತನ್ ಸ್ವಲ್ಪರೇ ವಿಚಾರ ಮಾಡಿ ನಾ ಎದಕ್ಕೆ ಬಂದೀನಿ ಏನಂತಂದ್ರೆ, ಇವತ್ತು ನಾ ಬಂದಿರೋ ರೀಸನ್ ಏನಂದ್ರೆ ನೀನು ಕರ್ಕೊಂಡು ಹೊರಗೆ ತಿರುಗಾಡ್ಬೇಕು, ನಿನಗೆ ಮೊಬೈಲ್ ಕೊಡಿಸ್ಬೇಕು, ನೀನು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನಾ ಬಂದೇನಿ. ನೀ ಬಿಟ್ಟು ಇಲ್ಲಿ ಜಗಳನ ಸ್ಟಾರ್ಟ್ ಆಗೈತಿ. ಆಕಿ ಏನೋ ಹುಚ್ಚರ್ಗತಿ ಆಕಿ ಒಂದು ಜಿಗ್ದಾಡಕತ್ತಾಳತ್ತ. ನೀನು ಕಣ್ಣಾರೆ ನೋಡಿದಿಲ್ಲ, ಕರೆನ ಅನ್ಕೋತಿ. ನೋಡ, ಆಕಿ ಜೊತೆ ನಾ ಏನೂ ಮಾತಾಡಿಲ್ಲ. ಬೇಕಾರ ನೀನು ಮೇಲೆ ಆಕಿ ನನ್ನ ಜೊತೆ ಯಾವಾಗ ಮಾತಾಡಕ್ಕೆ ಬರ್ತಾಳ ಅವಾಗ ನೀನು ನನ್ನ ಹಿಂದಿಂದನೇ ಇರುತ್ತವ. ಅಯ್ಯೋ, ಆಕಿ ಡೈರೆಕ್ಟ್ ಹೇಳ್ತಾಳೆ ಬಾಯ್ ಬಿಟ್ಟು, ಅಯ್ಯೋ ನಾವಿಬ್ರು ಪರ್ಸನಲ್ ಮಾತಾಡೋದೈತಿ, ನೀ ಹೋಗತ್ತಂತಾಳು. ಅವಾಗ ನಾನು ನಿನ್ನ ಮುಂದೆ ಹಂಗೆ ನಿಂದಿರ್ಲೇನು? ಏನು ತೆಲಿಗಿಲಿ ನನಗೆ ಕೆಟ್ಟೈತೆ, ನೀನು ಕೆಟ್ಟೈತಿ ಏನು? ನನಗೆ ಸಿಟ್ಟು ಬಂದೈತೆ ಅನ್ನೋಪ್ಪ. ನನಗಂತೂ ಸಿಟ್ಟನ್ನು ಭಯಂಕರ ಸಿಟ್ಟು ಬಂದೈತಿ. ನಾ ಎಲ್ಲೂ ಬರೋದಿಲ್ಲ ನಿನ್ನ ಜೊತೆ. ನಾನು ಹಾಸ್ಟೆಲ್ ಕರೆ ಹೋಗ್ತಾನೆ, ಇಲ್ಕ ನಾನು ಊರಿಗೆ ಹೋಗ್ತಾನು. ನಡಿ ಚಿನ್ನ, ನಾವಿಬ್ಬರು ಸೇರಿ ಊರಿಗೆ ಹೋಗ್ಬಿಡೋಣ. ನಂದೇ ಕಾರ್ ತೊಗೊಂಡು ನಾವಿಬ್ಬರು ಊರಿಗೆ ಹೋಗ್ತಾ ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಹೋಗೋಣ. ಹೋಗೋಣ ಬಾ, ಊರಿಗೆ ಹೋಗೋಣ ಬಾ. ಅಯ್ಯೋ, ನಾನು ನಿನ್ನ ಜೊತೆ ಬರಲ್ಲ. ನಾನು ಬಸ್ಸಿಗೆಲ್ಲ ಹೋಗ್ತೀನಿ. ನಿನ್ನ ಜೊತೆ ನಾನೇನಕ್ಕೆ ಬರಲಿ? ನೀನು ಪ್ರೀತಿ ಜೊತೆ ಮಾತಾಡ್ಕೊಂಡು ಕೂತ್ಕೊ ಹೋಗು. ನಂಗೆ ಏನೇನೋ ಬಾಯಿಗೆ ಬರುತ್ತೆ ಬಿಡು. ಇವಾಗ ನನ್ನ ಪಾಡಿಗೆ ನಾನು ಬಿಟ್ಬಿಡು. ಇಷ್ಟೊಂದು ಯಾಕೆ ಬೇಜಾರು ಮಾಡ್ಕೊಳತ್ತಿ ಅನ್ನೋದು ಗೊತ್ತಾಗತ್ತಿಲ್ಲ. ಏನು ನಮ್ಮಿಬ್ಬರ ನಡ್ಬರ್ಕ್ ಏನೂ ಅಂಥದ್ದು ಮಾತುಕತೆ ಏನೂ ಆಗಿಲ್ಲ. ಪೂಜಾ ಈಗ ಹೇಳ್ತೀನೋ, ಡೌಟ್ ಮಾಡೋದ್ರಿಂದ ಸಂಸಾರ ಹಾಳಾಗ್ತೈತಿ. ಮೊದಲು ನೀ ಡೌಟ್ ಮಾಡೋದೆಲ್ಲ ಬಿಟ್ಬಿಡ. ಒಂದು ಸಾರಿ ಡೌಟ್ ಅನ್ನೋ ಸ್ಟಾರ್ಟ್ ಆತತಿಕೋ ಜೀವನನ ಪೂರ್ತಿ ಹದಗೆಟ್ಟು ಹೈದ್ರಾಬಾದ್ ಆಗ್ತೈತಿ. ಇದನ್ನೊಂದು ತಿಳ್ಕೊನಿ. ಈಗ ಕ್ಲಿಯರ್ ಮಾಡ್ತೀನಿ ಬಾ. ನಿನಗೆ ಅಕ್ಕಿ ಮುಂದೆ ಕರ್ಕೊಂಡು ಹೋಗಿ ಏನೇನು ಮಾತಾಡೀವಿ ಏನೇನಿಲ್ಲ ಅಂತ ನಿನಗೂ ಗೊತ್ತಾಗ್ಬಿಡ್ತೈತಿ. ಇನ್ನು ಗೊತ್ತಿರ್ಲಾರ್ದನ್ನ ಈ ನಮ್ನಿ ಮಾಡತ್ತಾಳು. ಇನ್ನು ನಾನು ನಿನ್ನ ಗರ್ಲ್ ಫ್ರೆಂಡ್ ಅದು ಗೊತ್ತಾರ ಇನ್ನು ಏನೇನು ಮಾಡ್ತಾಳೋ. ಈಗ ಏನು ಹೇಳೋದು ಬೇಡ, ಬಾಯಿ ಮುಚ್ಕೊಂಡಿರೋನು. ನೋಡು, ನಾಕಿನ ದಿನ ಏನೇನು ಆಟ ಆಡ್ತಾಳೋ ನೋಡಪ್ಪ. ನಾನಂತೂ ನಿನ್ನ ಇಷ್ಟಪಟ್ಟೀನಿ. ನೀ ನೋಡು ಏನು ಮಾಡ್ತಿ ಕಡೆಗೆ. ನನ್ನ ಮದುವೆ ಆಗ್ತೀಯೋ ಏನು ಕೈ ಕೊಟ್ಟು ಹೋಗ್ತೀಯೋ, ಏನು ನನಗೆ ಕೈ ಕೊಟ್ಟಕ್ಕೇನ ಮದುವೆ ಆಗ್ತೀಯೋ ನೋಡು. ಈ ಥರ ಎಲ್ಲ ಮಾತಾಡಬೇಡ. ಸುಮ್ಮನೆ ನನಗೂ ಹರ್ಟ್ ಆಗುತ್ತೆ. ನಾನೇನು ಅವಳೇನು ಮದುವೆ ಆಗಲ್ಲ. ನನ್ನ ಮದುವೆ ಆದರೆ ನಿನ್ನೆ ಆಗೋದು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಇವಾಗ ಏನು ಗೊತ್ತಾ, ನಾನು ನೀನು ಆಚೆ ಹೋಗಬೇಕು. ಸೊ ಅದಕ್ಕೊಂದು ಪ್ಲ್ಯಾನ್ ಏನು ಗೊತ್ತಾ, ನಿನಗೆ ಹುಷಾರಿಲ್ಲ ಇವಾಗ, ಹೆಂಗಿದ್ರು ತಲೆನೋವ್ತಾ ಇದೆ. 1 ಅವರು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋ. ಅದಾದಮೇಲೆ ಸುಮ್ಮನೆ ಸ್ವಲ್ಪ ಜ್ವರ ಬಂದಿದೆ ಅಂತ ನಾಟಕ ಸ್ಟಾರ್ಟ್ ಮಾಡು. ಜ್ವರ ಬಂದಿದೆ ಅಂತ ನಾಟಕ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸೌಂದರ್ಯಗೆ ಹೇಳಿ, ಇಲ್ಲ ಪೂಜಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ನಾನು ಹೇಳಿ ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ. ನಾವು ಆಚೆ ಹೋಗಿ ಸುತ್ತಾಡಿ ನಿನಗೊಂದು ಫೋನು ಅದು ಇದು ಎಲ್ಲ ತೊಗೊಂಡು ಬರೋಣ, ಓಕೆನಾ? ಇಲ್ಲ ಅಂದರೆ ಅವ್ರು ಎಲ್ಲರೂ ಕರ್ಕೊಂಡು ಹೋಗಬೇಕಾಗತ್ತೆ. ನಾನು ನಿನಗೇನು ಕೊಡ್ಸೋಕ್ಕಾಗಲ್ಲ. ಸೊ ನಾವಿಬ್ಬರೇ ಹೋದರೆ ಬೆಸ್ಟ್ ನೋಡು ಪೂಜಾ. ನಿಜವಾಗ್ಲೂ ನೀನು ನನ್ನ ಅಷ್ಟೊಂದು ಪ್ರೀತಿಸ್ತೀಯ ಅನೂಪ್? ಅಯ್ಯೋ ಇನ್ನೇನು, ನಾನು ಹೆಂಗೆ ಪ್ರೂವ್ ಮಾಡಲಿ ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳು. ಅದನ್ನಾದ್ರೂ ಮಾಡಿಬಿಡ್ತೀನಿ ನಾನು. ಹಾಗೇನಿಲ್ಲ, ನನ್ನ ಬಿಟ್ಟೆಲ್ಲೂ ಹೋಗಬೇಡ ಅನೂಪ್. ಮತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ, ಆ ಪ್ರೀತಿ ಜೊತೆ ಜಾಸ್ತಿ ಮಾತಾಡಬೇಡ. ನೀನು ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ನೋಡು. ನಾನು ಮಾತಾಡಲ್ಲ ಬಿಡು, ನಿನ್ನ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡ.
ನೀನು ಅಂದರೆ ನಂಗೆ ತುಂಬ ಇಷ್ಟ ಕಣೋ. ಬಟ್ ನೀನು ಮಾಡೋದೆಲ್ಲ ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಗಿತ್ತು. ಸಾರಿ ಕಣೋ, ಆ ಥರ ಎಲ್ಲ ಮಾತಾಡೋದಕ್ಕೆ. ಏನು ಅನ್ಕೋಬೇಡ, ಇನ್ನೊಂದು ಸರಿ ಹಾಗೆಲ್ಲ ಮಾಡಬೇಡ ಕಣೋ. ನನಗೂ ನೀನೇ ಇಷ್ಟ ಕಣೆ. ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ. ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ. ಹೌದು ಬಂಗಾರಿ, ನಿಂಗೆ ಯಾವ ಫೋನ್ ಬೇಕು ಹೇಳು? ಅಯ್ಯೋ, ನನಗೇನು ಗೊತ್ತು ನೀನು ಯಾವ್ದು ಫೋನ್ ಕೊಡಿಸ್ತೀಯ ಅದು ತೊಗೋತೀನಿ ಸುಮ್ಮನೆ. ಬಟ್ಟು ಇನ್ನೊಂದೇನು ಗೊತ್ತಾ, ಆ ಫೋನು ನೀನು ಕೊಡಿಸಿರೋದು ಪ್ರೀತಿಗೆಲ್ಲ ಗೊತ್ತಾಗಬಾರ್ದು ಅನ್ನೋ ಆ ಥರ ಏನಾದರೂ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ನೀನು ಕೊಡಿಸಿರೋದು ಅಂತ ಗೊತ್ತಾದರೆ ಅವಳು ಇವಾಗಲೇ ಹಿಂಗೆ ಮಾತಾಡ್ತಾ ಇದ್ದಾಳೆ, ಇನ್ನು ಮುಂದೆ ಏನೇನೋ ಮಾಡ್ತಾಳೆ ಗೊತ್ತೇ ಆಗಲ್ಲ ಅನ್ನೋ. ಪ್ಲೀಸ್, ನೀನು ಕೊಡಿಸಿರೋದು ನನಗೆ ಮಾತ್ರ ಗೊತ್ತಿರಲಿ, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಅನ್ನೋ. ಆಯಿತು ಪೂಜಾ ಬಂಗಾರ, ನಾನು ಯಾರಿಗೂ ಹೇಳಲ್ಲ. ಯು ಆರ್ ಮೈನ್, ಯು ಆರ್ ಆಲ್ವೇಸ್ ಮೈನ್. ಇವಾಗ ನಾನು ಹೇಳ್ತೀನಲ್ಲ, ಅದೆಲ್ಲ ನಾಟಕಕ್ಕೆ ಪ್ರಿಪೇರ್ ಆಗು. ಆಚೆ ಹೋಗೋಣ. ಹೆಂಗೆ ಹೋಗೋಣ? ಕಾರ್ ತೊಗೊಂಡು ಹೋಗೋಣ, ಬೈಕ್ ಮೇಲೆ ಹೋಗೋಣ ಹೇಳು? ಅನೂಪ್, ಪ್ಲೀಸ್ ಬೈಕ್ ಮೇಲೆ ಹೋಗೋಣ, ನಾವಿಬ್ಬರೇ ಹೋಗೋಣ. ಬೈಕ್ ಮೇಲೆ ನಾನು ಒಂದು ಸಾರಿನೂ ಸುತ್ತಾಡಿಲ್ಲ. ಸೊ ನಾನು ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡು ಬಿಡ್ತೀನಿ ಬೈಕ್ ಮೇಲೆ ಒಂದು ರೈಡ್ ಹೋಗಿ ಬರೋಣ, ಓಕೆನಾ? ಆಚೆ ಕಡೆ ಚೆನ್ನಾಗಿ ಮಳೆನೂ ಬರ್ತಾಯಿದೆ. ಸೊ ಬೈಕ್ ಮೇಲೆ ಒಂದು ರೈಡ್ ಹೋಗಿ ಬಂದರೆ ಹೆಂಗಿರುತ್ತೆ ಗೊತ್ತಾ ಅನೂಪ್? ತುಂಬ ಚೆನ್ನಾಗಿರುತ್ತೆ ಅನೂಪ್. ಹೇಗಾದರೂ ಮಾಡಿ ಕರ್ಕೊಂಡು ಹೋಗು ನನ್ನ ಆಚೆ ಕಡೆ, ಪ್ಲೀಸ್ ಕಣೋ. ಹೇಗಾದರೂ ಮಾಡು, ಪ್ಲೀಸ್ ಕರ್ಕೊಂಡು ಹೋಗು ನನಗೆ, ಪ್ಲೀಸ್ ಕಣೋ. ಅಯ್ಯೋ ಡಾರ್ಲಿಂಗ್, ನೀನೇನಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀಯ? ಆರ್ಡ್ರ್ ಮಾಡು, ಕರ್ಕೊಂಡು ಹೋಗ್ರಿ ಅಂತ. ನಾನು ಕರ್ಕೊಂಡು ಹೋಗ್ತೀನಿ, ಯು ಡೋಂಟ್ ವರಿ. ನಾನು ಹೇಳಿದ್ನಲ್ಲ, ಆ ಥರ ಪ್ಲ್ಯಾನ್ ಹೇಳಿದ್ನಲ್ಲ, ಆ ಥರ ನಾಟಕ ಮಾಡು. ಹೋಗೋಣ ಆಚೆ ಕಡೆ ಇಬ್ಬರು ಸೇರಿ, ಓಕೆನಾ? ಐ ಲವ್ ಯು ಬಂಗಾರಿ. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸೊ ನಮ್ಮ ಲವ್ ಸ್ಟೋರಿ ಒಳಗಿನ ಭಾಳ ಟ್ವಿಸ್ಟ್ ಬರ್ತಾವೆ. ಎಲ್ಲರೂ ನಮ್ಮ ವಿಡಿಯೋ ಫುಲ್ ನೋಡಿರಿ. ನಮ್ಮ ವಿಡಿಯೋ ಹೆಂಗೈತೆ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರಿ.